ವನಶಾಸ್ತಾರ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ಕಾರಿಂಜದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಇದೇ ತಿಂಗಳು 20 ಮತ್ತು 21 ಮತ್ತು 22ನೇ ತಾರೀಕಿಗೆ ನಡೀಲಿಕ್ಕಿದೆ. ಈ ಒಂದು ಬ್ರಹ್ಮಕಲಶೋತ್ಸವ ಈ ದೇವಸ್ಥಾನದ ಹಿನ್ನೆಲೆಯನ್ನು ನಾವು ನೋಡಲಿಕ್ಕೆ ಹೋದರೆ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ ವನಶಾಸ್ತಾರ ದೇವಸ್ಥಾನ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ. ಇದು ಉರುವಾಲ್ ಗ್ರಾಮದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಉರುವಾಲ್ನಲ್ಲಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಪಂಚಲಿಂಗೇಶ್ವರ ದೇವಸ್ಥಾನ ಕೊರಿಂಜದ ದೇವಸ್ಥಾನಕ್ಕೂ ಸಂಬಂಧವನ್ನು ಇರ್ತಕ್ಕಂಥ ಒಂದು ಕ್ಷೇತ್ರ ಇದು ವನಶಾಸ್ತಾರ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ. ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಬೇಕು, ನವೀಕರಣ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಬೇಕೆನ್ನುವಂತಹ ಚಿಂತನೆಯನ್ನು ಈ ಊರಿನ ಬಂಧುಗಳು ಮಾಡುವಂತಹ ಸಂದರ್ಭಗಳು ಬಂದಾಗ ಈ ಒಂದು ಭಾಗದ ಎಲ್ಲ ಹಿರಿಯರು ಸೇರಿಕೊಂಡು ಇದಕ್ಕೊಂದು ಟ್ರಸ್ಟನ್ನು ರಚನೆ ಮಾಡಿದರು. ಆ ಟ್ರಸ್ಟಿನ ಅಧ್ಯಕ್ಷರಾಗಿ ಕೊರಗಪ್ಪ ಪೂಜಾರಿ ಅವರ ಮಾರ್ಗದರ್ಶನದ ಮೂಲಕ ಈ ಭಾಗದ ಎಲ್ಲ ಬಂಧುಗಳು ಜೊತೆ ಸೇರಿಕೊಂಡು ಈ ದೇವಸ್ಥಾನದ ನಿರ್ಮಾಣದ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಪ್ರಾಯಶಃ ಈ ಸಂದರ್ಭದಲ್ಲಿ ಇದರ ಜೊತೆಗೆ ಅನೇಕ ಜನ ಈ ಭಾಗದ ಬಂಧುಗಳು ಸೇರಿಕೊಂಡು ಅವರು ಸಂಕಲ್ಪ ಮಾಡಿದ ಸಮಯದಲ್ಲಿ ಪುನರ್ನಿರ್ಮಾಣ ಆಗಿ ಪ್ರತಿಷ್ಠೆ ಆಗಿ ಬ್ರಹ್ಮಕಲಶ ಆಗುವಂಥ ಒಂದು ಯೋಗ ಭಾಗ್ಯ ದೇವರು ಕರುಣಿಸಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾಯಶಃ ಈ ಒಂದು ಈ ಕಾರ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಹಿರಿಯರಾಗಿರ್ತಕ್ಕಂಥ ದಾಸಪ್ಪ ಗೌಡರು, ವಿಜಯಕುಮಾರ್ ಕಳ್ಳಲಿಕೆ ಅವರು ಕಾರ್ಯಾಧ್ಯಕ್ಷರಾಗಿ ಈ ಒಂದು ಜೀರ್ಣೋದ್ಧಾರದ ಕಾರ್ಯವನ್ನು ಪ್ರಾರಂಭ ಮಾಡಿದರೆ, ನಮ್ಮ ಯೋಗೀಶ್ ಕುಮಾರ್ ಕಡ್ತಿಲ ಅವರು ಮತ್ತು ಸುನೀಲ್ ಅನಾವ್ ಅವರು ಸೇರಿಕೊಂಡು ಬ್ರಹ್ಮಕಲಶೋತ್ಸವದ ಕಾರ್ಯಾಧ್ಯಕ್ಷರಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದದ ಮೂಲಕ ಇವತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಯ ಎಲ್ಲ ಬಂಧುಗಳು ಇರ್ಬೋದು, ಮತ್ತು ಜನಜಾಗೃತಿಯವರು ಇರ್ಬೋದು, ಮತ್ತು ಎಲ್ಲ ಯೋಜನೆಯ ಬಂಧುಗಳು ಸಹ ಇದರಲ್ಲಿ ಪೂರ್ಣವಾಗಿರ್ತಕ್ಕಂಥ ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ ವೇಣೂರಿನ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಕಾರಂತರವರ ಮಾರ್ಗದರ್ಶನದಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ 20, 21, 22ರಂದು ನಡೀಲಿಕ್ಕಿರುವಂಥದ್ದು. ಪ್ರಾಯಶಃ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 3 ದಿನಗಳ ಕಾಲ ನಡೆಯತಕ್ಕಂಥ ಈ ಬ್ರಹ್ಮಕಲಶೋತ್ಸವ 20ನೇ ತಾರೀಕಿಗೆ ಸಂಜೆ 4:15 ಗಂಟೆಗೆ ಹೊರೆಕಾಣಿಕೆ, ಈ ಒಂದು ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಹೊರೆಕಾಣಿಕೆ, ಅದರಲ್ಲಿ ವಿಶೇಷವಾಗಿ ಈ ಭಾಗದ ಉರುವಾಲು, ಕಣಿಯೂರು, ಮುಗ್ರು, ಬಂದಾರು, ಇಳಂತಿಲ ಈ ಭಾಗದ ಎಲ್ಲ ಬಂಧುಗಳು ಸೇರಿಕೊಂಡು ಕರಾಯ, ತಣ್ಣೀರ್ಪಂಥ, ಬಾರಿಯ, ತೆಕ್ಕಾರು, ಪುತ್ತಿಲ, ಉಪ್ಪಿನಂಗಡಿಯ ವಿವಿಧ ಭಾಗಗಳಿಂದ ಹೊರೆಕಾಣಿಕಾ ಮೆರವಣಿಗೆ ಇಲ್ಲಿ ಬರಲಿಕ್ಕಿರುವಂಥದ್ದು. ಅದರ ಆ ಸಂದರ್ಭದಲ್ಲಿ ಹೊರೆಕಾಣಿಕೆಯ ಉದ್ಘಾಟನೆಯನ್ನು ಸಚಿನ್ ಅವರು ಈ ಹೊರೆಕಾಣಿಕೆಯ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಮಹಾದ್ವಾರದ ಉದ್ಘಾಟನೆಯನ್ನು ಸಹ ಸಚಿನ್ ಶ್ರೀಮಾತ ಅವರು ನಡೆಸಿಕೊಡ್ಲಿಕ್ಕಿರುವಂಥದ್ದು. ಪ್ರಾಯಶಃ ಅವತ್ತಿನ ಮರುದಿವಸ 20 ತಾರೀಕಿನ ನಂತರ 20ನೇ ತಾರೀಕಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳು, 21ನೇ ತಾರೀಕಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು 22ನೇ ತಾರೀಕಿಗೆ ಈ ಧಾರ್ಮಿಕ ಕಾರ್ಯಕ್ರಮಗಳು ನಡೀಲಿಕ್ಕಿರುವಂಥದ್ದು. ಪ್ರಾಯಶಃ ಈ ಸಂದರ್ಭದಲ್ಲಿ ಅನೇಕ ಜನ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 20ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಹರೀಶ್ ಆರಿಕೋಡಿಯವರು ಈ ಒಂದು ಕಾರ್ಯಕ್ರಮದ ದೀಪ ಪ್ರಜ್ವಲನವನ್ನು ನಡೆಸಲಿಕ್ಕಿದ್ದಾರೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಅತುಲ್ ಕುಮಾರ್ ಅವರು
ನಮ್ಮದೇ ಉರುವಾಲ ಗ್ರಾಮದ ಅಲೆಜ್ಜಿಯ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವತ್ತಿನ ದಿನ ವಹಿಸ್ಕೊಡ್ಲಿಕ್ಕಿದ್ದಾರೆ. ಅವತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು, ಹರೀಶ್ ಕುಮಾರ್ರು, ಈ ರೀತಿ ಅನೇಕ ಜನ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವತ್ತಿನ ದಿನ ನಮ್ಮ ಈ ಒಂದು ಬ್ರಹ್ಮಕಲ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ 21ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಕೊಡುಗೈ ದಾನಿಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ ಶಶಿಧರ್ ಶೆಟ್ಟಿ ಬರೋಡ ಅವರು ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ. ಅವತ್ತು ನಾನು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂಥದ್ದು. ಅವತ್ತು ಸತೀಶ್ ಕುಂಪಳ ಅವರು ಇರ್ತಾರೆ. ಅದೇ ರೀತಿ ಕಿಶೋರ್ ಕುಮಾರ್ ಬುಟ್ಟ್ಯಾಡಿ ಅವರು, ಈ ರೀತಿ ಅನೇಕ ಜನ, ಉದಯ್ ಕುಮಾರ್ ಅವರು, ಬಿರುವರೆ ಕುಡ್ಲದ ಸ್ಥಾಪಕ ಅಧ್ಯಕ್ಷರಾಗಿದ್ದ ಉದಯ್ ಕುಮಾರ್, ಈ ರೀತಿ ಅನೇಕ ಜನ ಪ್ರಮುಖರು ಅವತ್ತಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿರುವಂಥದ್ದು. 22ನೇ ತಾರೀಕಿಗೆ ದೀಪ ಪ್ರಜ್ವಲನೆಯನ್ನು ನಮ್ಮ ಮಾನ್ಯ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಬಿಜೇಶ್ ಚೌಟ ಅವರು, ಅವತ್ತಿನ ಅಧ್ಯಕ್ಷತೆಯನ್ನು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ ಪೂಜಾರಿ ಕಡ್ತಿಲ ಅವರು ನೆರವೇರಿಸಲಿಕ್ಕಿದ್ದಾರೆ. ಅವತ್ತು ಪ್ರತಾಪ್ ಸಿಂಹ ನಾಯಕರು, ರಕ್ಷೇಶ್ವರಂ ಅವರು, ಪದ್ಮರಾಜ್ ಅವರು, ಈ ರೀತಿ ಅನೇಕ ಜನ ಗಣ್ಯರು ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿರುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಪ್ರಾಯಶಃ ಈ ಸಂದರ್ಭದಲ್ಲಿ ಅನೇಕ ಜನ ಧಾರ್ಮಿಕ ಉಪನ್ಯಾಸವನ್ನು ಕೊಡಲಿಕ್ಕೆ ಆಗಮಿಸ್ತಾರೆ. ಅದೇ ರೀತಿ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಈ 3 ದಿವಸದ ಕಾಲದಲ್ಲಿ ನಡೀಲಿಕ್ಕಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನೇಕ ಜನ ಬಂಧುಗಳು, ಮಹಾ ಅನ್ನದಾನದ ಸೇವಾಕರ್ತರು ಇರ್ತಾರೆ. ಅದರ ಜೊತೆಗೆ ಅನ್ನದಾನದ ಸೇವಾಕರ್ತರ ರೂಪದಲ್ಲಿ ಸುಮಾರು 150 ಜನ ಅನ್ನದಾನದ ಸೇವಾಕರ್ತರು ಸಹ ವಿಶೇಷವಾಗಿ ಈ ಒಂದು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವಾಕರ್ತರಾಗಿ ಒಂದು ಸೇವೆಯನ್ನು ಮಾಡತಕ್ಕಂಥ ಒಂದು ದೊಡ್ಡ ಕಾರ್ಯವೂ ಸಹ ಈ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಡೀತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಯಶಸ್ವಿಯ ದೃಷ್ಟಿಯಿಂದ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಬಂಧುಗಳು ಈ ಒಂದು ಬ್ರಹ್ಮಕಲಶೋತ್ಸವ, ಶ್ರೀ ಕ್ಷೇತ್ರ ಕಾರಿಂಜದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಬಗ್ಗೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಜನಸಾಮಾನ್ಯರಿಗೆ ಕೊಡುವ ಮೂಲಕ, ಭಕ್ತಾಭಿಮಾನಿಗಳಿಗೆ ಕೊಡುವ ಮೂಲಕ ನಾಡಿನ ಈ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಯಶಸ್ವಿಯ ದೃಷ್ಟಿಯಿಂದ ನಿಮ್ಮ ಪೂರ್ಣ ಸಹಕಾರ ಪ್ರಚಾರದ ಮೂಲಕ ಸಿಗುವಂತಾಗಬೇಕು. ಮತ್ತು ಈ ಒಂದು ಬ್ರಹ್ಮಕಲಶೋತ್ಸವ ಯಶಸ್ವಿ ದೃಷ್ಟಿಯಿಂದ ನಿಮ್ಮ ಪೂರ್ಣ ಸಹಕಾರ ಬೇಕು ಎನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷನ ನೆಲೆಯಲ್ಲಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾಯಿದ್ದೆ. ಶ್ರೀ ಕ್ಷೇತ್ರ ಕಾರಿಂಜ ಇದರ ವತಿಯಿಂದ ಫೆಬ್ರವರಿ 20, 21, 22ನೇ ತಾರೀಕಿನಂದು ಜರುಗುವಂಥ ಬ್ರಹ್ಮಕಲಶೋತ್ಸವದ ಈ ಶುಭ ಪುಣ್ಯ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ವಿಶೇಷವಾಗಿ ಎಲ್ಲ ಭಗವದ್ಭಕ್ತರಿಗೆ ಈ ಮೂಲಕ, ತಮ್ಮ ಮೂಲಕ ವಿಶೇಷವಾಗಿ ನಾನು ಆಮಂತ್ರಣ ನೀಡುತ್ತಾ, ಎಲ್ಲ ಭಗವದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಶ್ರೀದೇವರ ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ನಾಳ್ದು ಜರುಗುವಂಥ ಬ್ರಹ್ಮಕಲಶೋತ್ಸವಕ್ಕೆ ಊರ ಪರವೂರ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಬೇರೆ ಬೇರೆ ಸಮಿತಿಯ ಸಂಚಾಲಕರು, ಪದಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ವಿವಿಧ ಅಲಂಕಾರದೊಂದಿಗೆ ನಗರ ಅಲಂಕಾರ ಬಹಳಷ್ಟು ಯಶಸ್ವಿಯಾಗಿ ಯುವಕರು ರಾತ್ರಿ 12 ಗಂಟೆಯ ತನಕ ನಿರಂತರ ಸುಮಾರು 1 ತಿಂಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಚಪ್ಪರದ ವ್ಯವಸ್ಥೆ ಇರ್ಬೋದು, ಸ್ವಯಂ ಸೇವಕರಾಗಿ ಇಲ್ಲಿ ಸೆಗಣಿ ಸಾರಿಸುವಂಥ ಮಹಿಳೆಯರ ತಂಡ ಇರ್ಬೋದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಕಾರ್ಯಕರ್ತರು ಇರ್ಬೋದು, ಅದರ ಜೊತೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ವಿವಿಧ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಮೇಲ್ವಿಚಾರಕರು ಇರ್ಬೋದು, ಸೂಪರ್ವೈಸರ್ ಇರ್ಬೋದು, ಇನ್ನಿತರ ನಿರ್ದೇಶಕರು ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ಸಹ ಪೂಜ್ಯ ಕಾವಂದರ ಅನುಗ್ರಹ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಪೂಜ್ಯ ಕಾವಂದರ ಆರ್ಥಿಕ ಮತ್ತು ಎಲ್ಲ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಪೂರ್ಣಗೊಳ್ಳಲಿಕ್ಕಿದೆ. ಜೊತೆಯಲ್ಲಿ ನಾಳ್ದು ಜರುಗುವಂಥ
ಅನ್ನ ಸಂತರ್ಪಣೆ ಇರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಪ್ರಚಾರದ ವ್ಯವಸ್ಥೆಯನ್ನು ಈಗಾಗಲೇ ಸಂಚಾಲಕರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಬಂದಂಥ ಎಲ್ಲ ಅತಿಥಿಗಳಿಗೆ ಯಾವುದೇ ರೀತಿಯ ಚ್ಯುತಿಯಾಗದಂಥ ರೀತಿಯಲ್ಲಿ ಸ್ವಾಗತ ಅವರ ವ್ಯವಸ್ಥೆಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರು ಜವಾಬ್ದಾರಿಯನ್ನು ವಹಿಸಿಕೊಂಡು ಈಗಾಗಲೇ ಹೊರೆಕಾಣಿಕೆಯ ಜವಾಬ್ದಾರಿಯನ್ನು ಪ್ರಭಾಕರ ಪ್ರಸಾದ್ ವಹಿಸಿಕೊಂಡು ಅಲ್ಲಲ್ಲಿ ಸಭೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಮೆರುಗನ್ನು ಕೊಡುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಯಲ್ಲಿ ನಾಳ್ದು ಜರುಗುವಂಥ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇಲ್ಲಿ ಹಲವಾರು ಜೀರ್ಣೋದ್ಧಾರದ ಕೆಲಸವೂ ಆಗಿದೆ. ಬಹುಶಃ ನಾನು ವಿಶೇಷವಾಗಿ ನಮ್ಮ ತಾಲೂಕಿನ ಹೆಮ್ಮೆಯ ನಿಮ್ಮೆಲ್ಲ ಶಾಸಕರನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಸಂತೋಷ ಆಗ್ತುಂಟು. ಈ ದೇವಸ್ಥಾನಕ್ಕೆ ಬರುವಂಥ ರಸ್ತೆಗೆ ಸುಮಾರು 18 ಲಕ್ಷ ರೂಪಾಯಿ ನೀಡಿ ಅಚ್ಚುಕಟ್ಟಿನ ಒಂದು ಕಾಂಕ್ರೀಟೀಕರಣದ ರಸ್ತೆಯನ್ನು ನಿರ್ಮಾಣ ಮಾಡಿ ಬಹುಶಃ ಕ್ಲಬ್ತ ಒಂದು 10 ದಿವಸದೊಳಗೆ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ಬಹುಶಃ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುವ ಜೊತೆಗೆ ಅದರ ಒಟ್ಟಿಗೆ ಈ ಕ್ಷೇತ್ರಕ್ಕೆ ಒಂದು ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ 2.5 ಲಕ್ಷ ರೂಪಾಯಿ ಆ ಮೊತ್ತವನ್ನು ನೀಡಿ ಈ ಕ್ಷೇತ್ರದ ವ್ಯವಸ್ಥೆಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ದಾನಿಗಳು ಅವರ ತನು ಮನ ಧನದ ಪ್ರೋತ್ಸಾಹವನ್ನು ನಾನು ವಿಶೇಷವಾಗಿ ನೆನಪು ಮಾಡಿಕೊಳ್ಳುವುದು. ಎಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾಳ್ದು ಜರುಗುವಂಥ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.